ಅಕ್ಕ ತಪ್ಪಾಗೋಯ್ತಕ್ಕ, ಕ್ಷಮಿಸ್ಬಿಡಕ್ಕ. ಬುದ್ಧಿ ಕೆಟ್ಟು ಹೀಗೆ ಮಾಡ್ಬಿಟ್ಟೆ ಅಕ್ಕ. ನನಗೇನಾದ್ರೂ ಮಾಡ್ಕೊಳ್ಳಿ ಅಕ್ಕ, ನನ್ನ ಮಗಳಿಗೇನೋ ಮಾಡಬೇಡಿ, ಬಿಟ್ಬಿಡಿ ಅಕ್ಕ. ಅಕ್ಕ ಅವಳು ಚಿಕ್ಕ ಹುಡುಗಿ ಅಕ್ಕ, ಒಬ್ಳು ಮಗಳಕ್ಕ, ಬಿಟ್ಬಿಡಕ್ಕ. ಕಾಲು ಹಿಡ್ಕೋತೀನಿ, ಬಿಟ್ಬಿಡಕ್ಕ ಪ್ಲೀಸ್ ಅಕ್ಕ. ಜೀವನ ಪೂರ್ತಿ ನೀನ್ ಗುಲಾಮ್ನಾಗಿರ್ತೀನಿ, ಜೀವನ ಪೂರ್ತಿ ನೀನ್ ಸೇವೆ ಮಾಡ್ತೀನಿ ಅಂತ ಕೇಳಿದ್ದಕ್ಕೆ ಹಣ ಕೊಟ್ಟು ಜನರನ್ನ ಹೆದರಿಸಿ ನಿನ್ನ MLA ಮಾಡಿದ್ದು. ನೀನ್ ಮಾತ್ರ ವಿಶ್ವಾಸ ಇಲ್ದೆ ಯಾವನೋ SI ಜೊತೆ ಸೇರ್ಕೊಂಡು ನನಗೆ ಹಳ್ಳ ತೋಡ್ತೀಯ. ಸಾಕೋ ನಾಯಿ ತರನೇ ಇರ್ಬೇಕು. ಮೈಯಲ್ಲಿ ಬಂಗಾರ ಜಾಸ್ತಿ ಆಯ್ತು ಅಂತ ಬೀದಿ ನಾಯಿ ಆಗ್ಬಿಟ್ಟಿದ್ಯಾ. ನಿನ್ ಕೈಲಾಗಲ್ಲ ಅಂತ ಗೊತ್ತಿದ್ದಕ್ಕೆ ನನ್ನನ್ ಬೇಟೆ ಆಡೋದಕ್ಕೆ ಯಾವನ್ನೋ ಕಳಿಸ್ತೀಯನೋ ನೀನು. ನಿನ್ ಕಳಿಸ್ತವನು ನನ್ ಮನೆ ಮುಂದೆ ದೃಷ್ಟಿಗೊಂಬೆ ಆಗಿ ನಿಂತಿದ್ದಾನೆ ನೋಡೋ. ನನ್ನ ಅಹಂ ಮೇಲೆ ಹೊಡ್ದೆ ಅಲ್ವಾ, ಅದಕ್ಕೆ ನಿನ್ ಮಗಳು ಮಾನದ ಮೇಲೆ ಹೊಡ್ತಿದ್ದೀನಿ. ಅಮ್ಮ ಕಲ್ಯಾಣಿ, ಅಯ್ಯೋ ಎಂತ ಕೆಲಸ ಆಗೋಯ್ತಮ್ಮ. ಎದ್ದೇಳಮ್ಮ, ಅಪ್ಪ ಬಂದಿದ್ದೀನಿ, ಎದ್ದೇಳಮ್ಮ. ಎಂತ ಕೆಲಸ ಆಗೋಯ್ತ. ಒಂದು ಹೆಣ್ಣಾಗಿ ಹುಟ್ಟಿ ಇನ್ನೊಂದು ಹೆಣ್ಣಿನ ಮಾನ ಜೊತೆ ಆಟ ಆಡೋ ನಿನ್ನಂತ ಕಸಾಯಿನ ಇಲ್ಲೇ ಕೊಂದು ಹಾಕ್ಬಿಡ್ಬೇಕು. ಸಾರ್ ಎಲ್ಲಿದ್ದೀರಾ ಸಾರ್? ಶೇಷು ಇಲ್ಲಿ ಇದೇನ್ ಸಾರ್ ಕೆಳಕ್ ಕೂತಿದ್ರಲ್ಲ, ಯಾಕೆ? ಪರವಾಗಿಲ್ಲ. ಅಯ್ಯಪ್ಪ, ಏನಯ್ಯ ಈ ಕನಕ MLA ಸಾಯಿಸ್ಬಿಟ್ಲಾ? ಹೌದು ಸರ್. ಏನಯ್ಯ ಮಾಡ್ತಾ ಇದ್ದೀರಾ ನೀವು? ಲಾ ಅಂಡ್ ಆರ್ಡರ್ ಇಲ್ವಾ? ಸೋಷಿಯಲ್ ಮೀಡಿಯಾ, ಕೆಮಿಸ್ಟ್ರಿ ಮೀಡಿಯಾ, ಫಿಸಿಕ್ಸ್ ಮೀಡಿಯಾ, ಕನ್ನಡ ಮೀಡಿಯಾ, ಹಿಂದಿ ಮೀಡಿಯಾ, ಆರ್ಗ್ಯಾನಿಕ್ ಮೀಡಿಯಾ, ಹ್ಯೂಮನ್ ರೈಟ್ಸ್, ಏನಯ್ಯ ಮಾಡ್ತಿದ್ದಾರೆ ಇವರು? ಅಯ್ಯಯ್ಯೋ, ಅಷ್ಟೊಂದು ಮೀಡಿಯಾ ಎಲ್ಲ ಇಲ್ಲ ಸರ್. ನೀವು ಕೂಲ್ ಸರ್, ನೀವು SI ಸರ್. ಎಸ್, ಮೇಲ್ ಕೂತ್ಕೊಳ್ಳಿ. ಐ ಆಮ್ SI. ಯಾ ಸರ್, ಟೆನ್ಷನ್ ಮಾಡ್ಕೋಬೇಡಿ ಸರ್, ಒಂದ್ ಟೀ ಕುಡಿಯೋಣ ಬನ್ನಿ. ಇದಿನ್ನೂ ಇದೆ ಸರ್. ಇನ್ನೂನಾ? ಬನ್ನಿ. ಹೆಂಚ್ ಕಾಯ್ತಾಯ್ತು, ಮೊದ್ಲು ನೀರ್ ಹಾಕಲೇ. ಸುಟ್ಟು ಕರಕ್ಲಾಗ್ಬಿಟ್ಟದವಲ್ಲ. ಹೆಂಚು ಸರಿಯಾಗಿ ಬಿಸಿ ಆಗಿದ್ರೆ ಇಲ್ಲೇನ ದೋಸೆ ಗರ್ಗರಿ ಆಗಿ ಬರುತ್ತೆ. ಸರಿಯಾಗಿ ಆಗ್ತಿಲ್ಲ, ಅದಕ್ಕೆ ಹೇಳಿದ್ದು. ನಿನ್ನೆ ಕೇಳ್ತಿರೋದು. ಲೋ ಚಿಕ್ಕವನೇ, ಮೊದ್ಲು ಇವ್ನಿಗೊಂದು ಹಗ್ಗ ಕಟ್ಟಾಕೋ, ಇಲ್ಲಾಂದ್ರೆ ಊರ್ ತುಂಬಾ ಓಡಾಡ್ತಾನೆ. ದೋಸೆ ಹಾಕ. ಏನ್ ಅಂತ ಯಾವಾಗ್ಲೂ. ಲೋ ದೊಡ್ಡವನೇ, ಇದ್ಯಾಕೋ ಈ ತರ ಮಾಡ್ತಿದ್ದೆ, ಒಂಚೂರು ಅಪ್ಡೇಟ್ ಆಗೋ. ಈರೇನ್ ಹೆಸರಿಟ್ ಮೇಲೆ ನಮ್ ವ್ಯಾಪಾರ ಚೆನ್ನಾಗ್ ಆಗ್ತಾ ಇರೋದು. ನಿನ್ಗೊಂದು ನೆಟ್ಟಿಗೆ ದೋಸೆ ಹಾಕಕ್ ಬರಲ್ಲ, ಯಾವಾಗ ನೋಡಿದ್ರೆ ಅಂತಿರ್ತೀಯ. ಆ ಕಡೆ ಈ ಕಡೆ ನೋಡ್ದೇನೆ ಸುಮ್ನೆ ದೋಸೆ ಹಾಕೋ, ಇಲ್ಲಾಂದ್ರೆ ಸುಟ್ಟೋಗ್ಬಿಡುತ್ತೆ. ನೀನೇನೆ ಹಿಂಗ್ ನುಲ್ದಾಡ್ತಾ ಇದ್ಯಾ? ಅದು ರಾತ್ರಿ ನೀನ್ ನಮ್ ಮನೆಗ್ ಬಂದು ನನಗೇನೇನೋ ಮಾಡ್ದೆ ಅಂತ ನನಗ್ ಕನಸ್ಬಿತ್ತು. ಅಯ್ಯೋ, ಏನ್ ಕನ್ಸ್ಕಂಡ? ನಿನ್ ಮುಖ ನೋಡಿದ್ರೆ ಕೊಳ್ತಾಗಿರೋ ಆಗ್ಲಕ್ಕ ಇದ್ದಂಗೈತೆ. ಸುಮ್ನೆ ನನ್ನ ಅಳಿಯ ಮೇಲೆ ಅನುಮಾನ ಪಟ್ಟ. ಸರಿ ಹೋಗ್ಲಿ ಬಿಡು, ಪ್ರೀತಿಯಿಂದ ಒಂದ್ ಮಸಾಲೆ ದೋಸೆ ಹಾಕ್ತೀಯಾ? ಮಾವ ಅಳಿಯ, ಇದಕ್ ನೀನೇ ಕರೆಕ್ಟ್, ನೀನೇ ಹಾಕೋ. ನಾನ್ ರೆಡಿ. ನಾನ್ ಯಾರ್ಯಾರ ಹತ್ರನೂ ಹಾಕ್ಸ್ಕೊಳಲ್ಲ ಏನ ದೋಸೆ. ಕೊಳ್ತಾಗಿರೋ ಆಗ್ಲಕಾಯಿ ಮೊಗ್ತಾವಳೆ, ನಾನ್ ಹೇಳುದು ಅದ್ನೇ. ಅವಳಿಗೆ ಅರ್ಥ ಆಗ್ಲಿಲ್ಲ ಬಿಡು. ಎತ್ತ ಸರಿಯಾಗಿ ಅಲ್ಲ ಕಣೋ, ಕೊಬ್ಬರಿ ಚಟ್ನಿ ಇದ್ದಂಗ ಅವಳೆ. ಇವಳನೆ ಮದುವೆ ಆಗ್ಬೋದಲ್ಲ. ನೀನ್ ಸುಮ್ನೆ ಇರು ಮಾಮ. ಇವಳನ್ನ ಇವ್ರ ಅಪ್ಪನ್ ತವಿ 2 ಸಾವ, ನನ್ನ ಹತ್ರ 3 ಅದೆ. ಇವಳನ್ನ ಮದ್ವೆ ಆದ್ರೆ ಜೀವನ ಪೂರ್ತಿ ಹಾಲ್ ಕರ್ಕೊಂಡ್ ಗೊತ್ತಿರ್ಬೇಕು. ಅಮ್ಮ ತಾಯಿ ಹೋಗಮ್ಮ. ಅಯ್ಯೋ ನನ್ ಮಾತ್ ಕೇಳು, ಕಳಿಸ್ಬೇಡ. ಸುಮ್ನೆ ಇರು ಮಾವ. ಅಯ್ಯ ನಿನ್ನ ಏನ ನೀನು? ಅದು ನಮ್ ರೇಂಜ್ ಸೆಟ್ ಆಗೋ ಹುಡುಗಿ ಅಲ್ಲ. ನಿನ್ಗೆ ಯಾವ ರೇಂಜ್ ಬೇಕು ಹೇಳು? ಆ ಹುಡುಗಿ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ಮ ಅಷ್ಟೇ. ಆ ಹುಡುಗಿ ನಡ್ಕೊಂಡ್ ಬರ್ತಾ ಇದ್ರೆ ಹೂ ಮಳೆ ಸುರಿಬೇಕು ಮಾವ. ಆಮೇಲೆ ದುಡ್ಡಿಂದಾನೇ ಹುಟ್ಟಿರಂಗಿರ್ಬೇಕು. ಅಬ್ಬಬ್ಬ, ಹಂಗಾರ ಎಂತ ಹುಡುಗಿ ಬೇಕಳಿಮಯ್ಯ? ರಿಚ್ ಲಕ್ಷ್ಮೀ ದೇವಿ ಬೇಕು ಮಾವ. ಓಹೋ, ರಿಚ್ ಲಕ್ಷ್ಮೀ ದೇವಿನ? ಹೌದು ಮಾವ. ಅಲ್ಲ, ಲಕ್ಷ್ಮೀ ದೇವಿನೇ ರಿಚ್, ಅದ್ರಲ್ಲಿ ಮತ್ತೆ ರಿಚ್ ಲಕ್ಷ್ಮಿ ಅಂದ್ರೇನು? ರಿಚ್ ಅಲ್ಲೇ ರಿಚ್ ಆಗಿರೋ ಲಕ್ಷ್ಮೀ ದೇವಿ. ರಿಚ್ ಅಲ್ಲೇ ರಿಚ್ ಲಕ್ಷ್ಮೀ ದೇವಿ ಅಂತ ಕಣ. ಅಂದ್ರೆ ಈ ಕಾಕಾ ಹೋಟೆಲ್ 5 ಸ್ಟಾರ್ ಹೋಟೆಲ್ ಆಗ್ಬಿಡ್ಬೇಕು ಮಾವ. 81 45 ಪ್ಲಸ್ 85. ಇವನೇನೋ ಹೋಗ್ಬಿಟ್ನಾ? AOBB ಕಣ, ಆಲ್ ಇನ್ ಒನ್ ಬಿಲ್ಡಪ್ ಬಾದ್ಶಾ. ಎನಿ ಟೈಮ್, ಎನಿ ವರ್ಕ್, ಎನಿ ಪ್ಲೇಸ್, ಇಲ್ಲಿ ಇಷ್ಟು ಬಿಲ್ಡಪ್ ಇರುತ್ತೆ ಕಣ.
ಅದೇನಂದ್ರೆ ಇವಾಗ ಬರ್ತಾ ಇರೋ ಹೆಣ ಮತ್ತೆ ನಂದು ಒಂದೇ ಬಾಡಿ ಅಳತೆ, ಅದಕ್ಕೆ ಅಳತೆ ತಗೊಂಡಿದ್ದು. ಟೈಮ್ ಸೇವ್ ಆಯ್ತಾ ಇಲ್ವಾ? ಆಯ್ತು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಮುಖ್ಯ. ಆ? ನಾಳೆ ಬರ್ತು ಸರಿ ಇಲ್ಲ ಅಂತ ಗಲಾಟೆ ಆಗ್ಬಾರ್ದು. ಅಂದ್ರೆ ಸಾವಲ್ ಕೂಡ ಪಂಕ್ಚುಯಾಲಿಟಿ. ನೀವು ಸೂಪರ್ ಗುರುಗಳೇ. ಅಯ್ಯೋ ನೀನ್ ಸಮಾಧಿ ಕಟ್ಟೋನ, ಒಳ್ಳೆ ಬಿಲ್ಡಿಂಗ್ ಕಟ್ಟೋನ್ ತರ ಬಿಲ್ಡಪ್ ಕೊಟ್ಟೆ. ಸಮಾಧಿ ಕಟ್ಟೋನು ಅಂತ ಅಷ್ಟು ಕೀಳಾಗಿ ನೋಡ್ಬೇಡ. ತಾಜ್ ಮಹಲ್ ಕೂಡ ಸಮಾಧಿನೇ, ಶಾಜಾನ್ ಕಟ್ಸಿದ್ದು ಒಂದನ್ನೇ. ಆದ್ರೆ ನಮ್ ಗುರುಗಳು 990 ಕಟ್ಟಿದ್ದಾರೆ. ಇನ್ನೊಂದ್ 10 ಕಟ್ಟಿದ್ರೆ ಗಿನ್ನಿಸ್ ಬುಕ್ಕಿಗೆ ಹೋಯ್ತಾರೆ. ಹೌದು, ನಿನ್ ಕಣ್ಣೇನು ಹಂಗಿದೆ? ಇವಂದು ಅಳತೆ ತಗೊಳ್ಳೋ. ಯಾಕೆ ಗುರುಗಳೇ? ಬೇಕಾಗುತ್ತೋ? ಬರ್ತೀನಿ. ಅಯ್ಯೋ ನನ್ ಬಿಟ್ಬಿಡ್ರಪ್ಪ. ನಿಂತ್ಕೊಳ್ಳಿ, ಎಲ್ರಿಗೂ ಡಿಸ್ಕೌಂಟ್ ಕೊಡ್ತೀನಿ. ನಂಗೂ ಗುಂಡಿ ತೊಡಂಗವನೆ. ಲೇ, ನಮಗೋಸ್ಕರ ಕಸ್ಟಮರ್ ಬರ್ತಿದ್ದಾರೆ. ಡ್ಯಾನ್ಸ್ ಸೂಪರ್ ಕಣಮ್ಮ, ಸೂಪರ್. ಬರ್ಲಿ. ಹಾ. ಬನ್ನಿ. ಇಲ್ಲೇ ಇಳಿಸಿ. ಇಲ್ಲೇ ದಿಕ್ಕು ಸರಿಯಾಗಿದೆ. ಹಾ ಗುರುಗಳೇ, ಶವ ಪಳಪಳ ಅಂತಿದೆ. ಏಯ್, ಜಾಗ ಬಿಡ. ಎಲ್ಲೋ ಬೀಳ್ದಿರೋ ಜಾಗದಲ್ಲಿ ಬಿದ್ದವನೆ, ಅದಕ್ಕೆ ಹಿಂಗ ಆಗ್ಬಿಟ್ಟವನೆ ದರಿದ್ರದವನು. ದುಡ್ಡು ಕೊಟ್ರೆ ನಾನು ಹೊಡ್ತೀನಿ. ನೀನ್ ಬಾ ಒಂದ್ ಸ್ವಲ್ಪ ಪಕ್ಕಕ್ಕೆ. ಏನ ಕೊಡೋದು? ಇನ್ನು ಪೇಮೆಂಟೇ ಬಂದಿಲ್ಲ. ನಂಗದೆಲ್ಲ ಗೊತ್ತಿಲ್ಲ, ನನ್ ಕ್ಯಾಶ್ ನಂಗೆ ಬೇಕು. ಲಾಸ್ಟ್ ಟೈಮು ಹೀಗೆ ಮಾಡಿದ್ಯಾ. ಈಗ ನೀನ್ ದುಡ್ಡು ಕೊಡದೆ ಹೋದ್ರೆ ನನ್ ಕಡೆಯವ್ರೊಬ್ರು ಕೂಡ ಬರಲ್ಲ. ಅದಂಗಲ್ವೇ, ಅವನೊಬ್ಬ ದೊಡ್ಡ ಕಂಜೂಸ್ ನನ್ ಮಗ. 10 ರೂಪಾಯಿ ಕೊಟ್ಟು ಜ್ಯೂಸು ಕುಡಿಯಲ್ಲ ಅಂತಾನೆ. ಅವನೇನ್ ಕೊಡ್ತಾನೆ? ನಾಳೆ ಬೆಳಿಗ್ಗೆ ಒಂದ್ ಶಾಪ್ ಓಪನಿಂಗ್ ಇದೆ, ನಿನ್ ಬ್ಯಾಲೆನ್ಸ್ ಎಲ್ಲ ಸಮಾಧಿ ಮಾಡ್ಬಿಡ್ತೀನಿ. ಅರ್ಥ ಆಗ್ಲಿಲ್ವಾ? ಕ್ಲಿಯರ್ ಮಾಡ್ತೀನಿ. ಹಾ ಓಕೆ. ಯಾವ ಹೀರೋಯಿನ್ ಬರ್ತಾಳೆ? ನಿನಗಿಂತ ದೊಡ್ಡ ಹೀರೋಯಿನ್ ಯಾರೇ ಇದಾರೆ? ಅವರೆಲ್ಲ ಮೇಕಪ್ ತೆಗೆದ್ಬಿಟ್ರೆ ಪ್ಯಾಕಪ್. ನೀನು ವಿತೌಟ್ ಮೇಕಪ್ ಟಾಪೇ. ಕತ್ತಿ ತರ ಇರೋ ಫಿಗರ್ ಅಂದಿದ್ದೀನಿ. ಕಟ್ರಿನ ಕೈಫ್ ಡ್ರೆಸ್ ರೆಡಿ ಮಾಡ್ಸಿದೀನಿ. ರಿಚ್ ಆಗಿರೋ ಕಾರ್ ಬರ್ತಾ ಇದೆ, ರಿಚ್ ಆಗ್ ಬಾ. ಈ ಪಬ್ಲಿಸಿಟಿ ಸಿಕ್ಕದ್ಮೇಲೆ ಪಬ್ಲಿಕ್ ಫಿಗರ್ ಆಗೋಯ್ತೀಯ. ಸಲ್ಮಾನ್ ಖಾನ್ ಸಿನಿಮಾದಲ್ಲಿ ಹೀರೋಯಿನ್ ಆಗೋಯ್ತೀಯ. ಪ್ರಾಮಿಸ್. ಬೇಕಿದ್ರೆ ಈ ನನ್ನ ಮಗನ ಮೇಲೆ ಆಣೆ. ಓಕೆ. ಏನೋಳಗ್ರು ಅಮ್ಮ, ಏನವಳಲ್ವಾ? ಬಂದೆ ತಡಿ. ನನ್ ರಿಚ್ ಲಕ್ಷ್ಮಿ ಸಿಕ್ದಂಗೆನೆ. ಅಬ್ಬಾ, ಬಿಲ್ಡಪ್ ಅಣ್ಣ ಒಳ್ಳೆ ಕೆಲ್ಸನೇ ಕುದುರಿಸಿದಾನೆ. ಇವತ್ ಕಲೆಕ್ಷನ್ ತುಂಬಾ ಚೆನ್ನಾಗಾಗಿದೆ. ಹೆಂಗವಳಪ್ಪ ನನ್ ರಿಚ್ ಲಕ್ಷ್ಮಿ. ದೇವ್ರೇ, ಲೇ ಗೀತಾ, ರಂಗ ನಿನ್ನ ರಿಚ್ ಅನ್ಕೊಂತಿದ್ದಾನೆ. ರಿಚ್ ಅನ್ಕೋತಿದ್ದಾನಾ? ಅನ್ಕೊಳ್ಳಿ. ಈಗ ಚೆನ್ನಾಗಿದೆ ಕಣೆ, ಕಂಟಿನ್ಯೂ ಮಾಡೋಣ.